ಎಸ್ ಎಲ್ ಸಿ ಸಿ 31 ಸೀಸನ್ 1 ಆ್ಯಂಡ್ ನಮ್ಮ ಚೀಫ್ ಗೆಸ್ಟ್ ತುಂಬಾನೇ ಸಪೋರ್ಟ್ ಮಾಡ್ತಿರುವಂಥದ್ದು ಸ್ಪಾನ್ಸರ್ಡ್ ಬೈ ಡಿ ಎಸ್ ಮ್ಯಾಕ್ಸ್ ಆ್ಯಂಡ್ ಎಲ್ಲರ ಕನಸನ್ನು ನನಸು ಮಾಡುವಂತಹ ಅದ್ಭುತವಾದಂಥ ವ್ಯಕ್ತಿಯವರು. ಯಾಕೆಂದರೆ ಕ್ರಿಕೆಟ್ ಅಂದರೆ ಇವ್ರಿಗೆ ಪಂಚಪ್ರಾಣ ಅದೇ ಹೇಳ್ತಾರೆ. ನಮ್ಮ ರಾಜುಗೌಡ ಸರ್, ಅದು ಟೆನ್ನಿಸ್ ಬಾಲ್ ಆಗಿರ್ಬೋದು, ಅದು ಉತ್ತರ ಕರ್ನಾಟಕದಲ್ಲೊಂದು ಹಾಟ್ ಟೆನ್ನಿಸ್ ಬಾಲ್ ನಿಮ್ಮದೇ ತಂಡ ಇತ್ತು. ಸೊ ಇವಾಗ ಬೆಂಗಳೂರಲ್ಲಿ ಬಂದು ಸೊ ಲೆದರ್ ಬಾಲ್ ಜೊತೆಗೆ ಏನು ಟೆನ್ನಿಸ್ ಬಾಲ್ ಎದಕ್ಕೂ ಸಪೋರ್ಟ್ ಮಾಡ್ತಿದ್ರೆ ಹೇಗೆ ಅನಿಸ್ತಿದೆ ಸರ್? ಮೊದಲನೇದಾಗಿ LCC 31ನಲ್ಲಿ ನೀವು ಆಡ್ತಿರೋದು ಭಾಳ ಖುಷಿ ಆಗ್ತದೆ. ಯಾಕೆಂತಂದರೆ ಇದು LCC ಅಂತಂದರೆ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದೆ. ಇದನ್ನು ನಮ್ಮ ಆತ್ಮೀಯ ಸ್ನೇಹಿತರು ಸೋದರಂಥ ಗಣೇಶ್ ಸರ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಥ್ರಿಲ್ಲರ್ ಮಂಜು ಅವರು ಮತ್ತು ರವಿಚೇತನ್ ಅವರು, ಇವರು ಮೂವರದು ಒಂದು ಕನಸಿದು. ಇದನ್ನು ಎಲ್ಲ ತಂಡದವರು ಸೇರಿಸಿ ಭಾಳ ಅದ್ಭುತವಾಗಿ ಆಡ್ತಾ ಬಂದಿದ್ದಾರೆ. ಕಳೆದ ಒಂದು 10-12 ಸೀಸನ್ನಿಂದ ನಾನು ಇದೊಂದು ಪಾರ್ಟ್ ಆಫ್ ಮೆಂಬರ್ ಮಾಡ್ಕೊಂಡ್ಗೋಸ್ಕರ ರೆಗ್ಯುಲರಾಗಿ ಬಂದು ಆಡ್ತಿರ್ತೀವಿ. ಭಾಳ ಖುಷಿ ಆಗ್ತದೆ. ಎಲ್ಲರೂ ಸೇರಿಸಿ ಒಂದು ಫ್ಯಾಮಿಲಿ ಥರ ಆಡ್ತೀವಿ. ಈಗ ಅದನ್ನು ಮೆಗಾ ಟೂರ್ನಮೆಂಟ್ ಅಂತ ಮಾಡಿ ನಮ್ಮ ಆ್ಯಕ್ಚುಲಿ 3 ತಂಡಗಳಿದ್ದು ಇನ್ನೂ 3 ತಂಡವನ್ನು ಇನ್ವೈಟ್ ಮಾಡಿ ಇವತ್ತು ಮೆಗಾ ಟೂರ್ನಮೆಂಟನ್ನು ಆಡಿಸ್ತಿದ್ದೇವೆ. ಸೊ ಅದ್ರ ಜೊತೆಗೆ ಸರ್, ನೀವು ಒಂದು ಇಂಟರ್ವ್ಯೂಲಿ ನಾವು ನೋಡಿದ್ವಿ, ಕ್ರಿಕೆಟ್ ಅಂದರೆ ನಿಮಗೆ ತುಂಬ ಇಷ್ಟ. ಸೊ ಕ್ರಿಕೆಟ್ ನಂತರದಲ್ಲಿ ಬೇರೆ ಬೇರೆ ರಾಜಕೀಯದಲ್ಲಿ ಸೊ ಕ್ರಿಕೆಟಲ್ಲಿ ಒಂದು ಕ್ರಿಕೆಟ್ನ ಯಾರೋ ಅವಕಾಶ ಕೊಟ್ಟಿಲ್ಲ, ಆವಾಗ ಕ್ರಿಕೆಟಿಗೆ ಬಂದ್ರಿ. ಆಮೇಲೆ ಸೊ ಇದು ನೋಡ್ತಿದ್ವಿ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಮಗೋಸ್ಕರ. ಮುಂಚೆಯಿಂದ ಕ್ರಿಕೆಟ್ ನನಗೆ ಭಾಳ ಇಷ್ಟ. ನಾನು ಸ್ಕೂಲಿಗೆ ಹೋಗೋತ್ನಾಗ ಬ್ಯಾಗ್ ಒಯ್ದಿಲ್ಲ, ಬ್ಯಾಟ್ನೇ ಒಯ್ತಿದ್ದೆ ಸ್ಕೂಲಿಗೆ. ಯಾಕೆಂದ್ರೆ ನಾವೆಲ್ಲ ಹಳ್ಳಿ ಭಾಗದಲ್ಲೇ ಆಡ್ತಾ ಅಂತ ಬಂದಿದ್ವಿ. ಹಾರ್ಟ್ ಟೆನ್ನಿಸ್ ಆಡ್ತಾ ಒಂದು ಹಿಂಗೆ ಸನ್ನಿವೇಶ ಬಂತು ಸುರ್ಪುರದಲ್ಲಿ. ಅವಾಗ ನಾನು ZP ಮೆಂಬರ್ ಇದ್ದೆ. ಒಂದು ಯಾವುದೋ ಟೂರ್ನಮೆಂಟ್ನಲ್ಲಿ ಹಿಂಗೆ ಸ್ವಲ್ಪ ಸಣ್ಣ ಗಲಾಟೆ ಸ್ಟಾರ್ಟ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು MLA ಆಗಿ ಇವತ್ತು ಇಲ್ಲಿವರೆಗೂ ಕ್ರಿಕೆಟ್ಸ್ ತಂದು ಮುಟ್ಟಿಸಿದೆ. ಇವತ್ತು ಕ್ರಿಕೆಟ್ ನನಗೆ ನನ್ನ ಜೀವನದಲ್ಲಿ ಭಾಳ ಮಹತ್ವದ ಸ್ಥಾನ ವಹಿಸಿದೆ. ಯಾಕೆಂದರೆ ಕ್ರಿಕೆಟಿಂದ ನಾನು ಭಾಳಷ್ಟು ಜನರು ಸಂಪಾದಿಸಿದ್ದೇನೆ. ರಾಜಕೀಯಕ್ಕೆ ಬರಬೇಕಾದ್ರೂ ಒಂದು ಕ್ರಿಕೆಟೇ ಕಾರಣ. ಹಿಂಗಾಗಿ ನನಗೆ ಕ್ರಿಕೆಟ್ ಅಂತಂದರೆ ನನ್ನ ಲೈಫ್ನೇ ಒಂಥರ ನನ್ನ ಲೈಫ್ನೇ ಚೇಂಜ್ ಮಾಡಿರೋಂಥದ್ದು. ಹಂಗಾಗಿ ಇವತ್ತು ಕ್ರಿಕೆಟ್ ನಾವು ಅಷ್ಟೇ ಪ್ರೀತಿಸ್ತೀವಿ. ಇವತ್ತು ಟೆನ್ನಿಸ್ ಬಾಲು ಹುಡುಗರು ನಮ್ಮ ನಾರಾಯಣಪುರದಲ್ಲೇ ಆಡಿಸ್ತಾರೆ ನಮ್ಮ ಹುಡುಗರೆಲ್ಲ. ಕಳೆದ 34 ವರ್ಷದಿಂದ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಯಾರ್ಯಾರು ಟಾಪ್ ಪ್ಲೇಯರ್ಸ್ ಇದ್ದಾರೆ ಹಾರ್ಟ್ ಟೆನ್ನಿಸ್ ಎಲ್ಲರೂ ಬಂದು ಅಲ್ಲಿ ಆಡ್ತಾರೆ. 34 ವರ್ಷದಿಂದ ಅದು ಟೂರ್ನಮೆಂಟ್ ಮಾಡ್ತಾರೆ. ರಮಣಲಾಂಬ ಅವ್ರು ಯಾರು ಈಗ ನೀವು ಎಂಥ ಟೆನ್ನಿಸ್ ಬಾಲ್ ಹಾರ್ಟ್ ಟೆನ್ನಿಸ್ ಬಾಲ್ನಾಗೆ ಯಾರೇ ಸ್ಟಾರ್ಸ್ ಇದ್ದಾರೆ ಅವರೆಲ್ಲ ಬಂದು ಆಡಿದ್ದಾರೆ ಅಲ್ಲಿ. ಮತ್ತು ಅದ್ರ ಜೊತೆಗೆ ನಾವು ಎಲ್ಲ ಕಡೆನೂ ಹೋದಾಗ ಸ್ಪೋರ್ಟ್ಸ್ ಮ್ಯಾನ್ ಇದಕ್ಕೋಸ್ಕರ ಯಾರೇ ಸ್ಪೋರ್ಟ್ಸ್ ಆಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ನಮಗೂ ಖುಷಿ ಸಿಗ್ತದೆ. ಒಂದು ಒಳ್ಳೆ ಅವ್ರು ಆಡೋದು ನೋಡಿ ಅವ್ರು ಚೆನ್ನಾಗಿ ಆಡಿದ್ರೆ ನಮಗೊಂದು ಸಂತೋಷ ಆಗ್ತದೆ. ಹಂಗಾಗಿ ಎಲ್ಲ ಕಡೆ ಸಪೋರ್ಟ್ ಮಾಡ್ತಾ ಬರ್ತಿದ್ದೆ. ಇದು ನೋಡಿ ನಮ್ಮ ರಾಜುಗೌಡ ಸರ್ ಅವರ ಮಾತು. ಕ್ರಿಕೆಟ್ಗೆ ತುಂಬ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು. ಖಂಡಿತವಾಗ್ಲೂ ಸರ್ ಇಲ್ಲಿ ಕೂಡ ನಿಮ್ಮ ಸಪೋರ್ಟ್ ಇದೆ. ಹೀಗೆ ಸಪೋರ್ಟ್ ಮಾಡ್ತಾ ಒಳ್ಳೆ ಯುವಕರಿಗೆ ಸ್ಪಂದಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ರಾಜುಗೌಡ ಸರ್ ಅವರ ಮಾತು. ಸೊ ಮ್ಯಾಚ್ ನಂಬರ್ 1 ಇನ್ನೇನು ಕ್ಷಣಗಣನೆ ಆರಂಭ ಆಗುತ್ತೆ. ನೇರವಾಗಿ ಸಿಗೋಣ ಬನ್ನಿ.